ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ ಇವತ್ತು ಮಾರ್ನಿಂಗ್ ವ್ಲಾಗ್ನ ಶುರು ಮಾಡ್ಕೊಂಡಿನಿ ಆ್ಯಂಡ್ ಇವತ್ತೊಂದು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ದಿನ ಏನೆಲ್ಲ ಆಗ್ತದೆ ಅಂತ ಹೇಳಿ ಭಾಳ ದಿವಸ ಆಗಿತ್ತು ಡೈಲಿ ವ್ಲಾಗೇ ಹಾಕಿದ್ದಿಲ್ಲ, ಸೊ ಹಂಗಾಗಿ ಹಾಕತ್ತೀನಿ. ಆಮೇಲೆ ಇವತ್ತು ಅಮಾವಾಸ್ಯೆ ಐತಿ ನೋಡ್ರಿ, ಅವರಾತ್ರಿ ಅಮಾವಾಸ್ಯೆ ಐತಿ. ಬಟ್ ಇದು ವ್ಲಾಗ್ ಒಂದು 2-3 ದಿನ ಆದಮೇಲೆ ಬರ್ತದೆ, ಯಾಕಂದ್ರೆ ಇನ್ನೊಂದು 2 ವಿಡಿಯೋ ಅದಾವ್ರಿ. ಇವತ್ತೊಂದು ನಾಳೆ ಒಂದು ಹಾಕಿ ಇದು ನಾಡ್ದು ಹಾಕ್ತೀನಿ. ಸೊ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಕೊನೆ ತನಕ ನೋಡಿರಿ. ಆಲ್ರೆಡಿ ನಾನು ಟೈಟಲ್ ಥಂಬ್ನೇಲ್ ಹಾಕಿರ್ತೀನಿ. ಸೊ ಏನಂದ್ರೆ ನಂದು 4 ದಿನ ಆಯ್ತು ನೋಡ್ರಿ ಯೂಟ್ಯೂಬ್ ಪೇಮೆಂಟ್, ಸೆಕೆಂಡ್ ಪೇಮೆಂಟ್ ಬಂದೈತಿ. 4-5 ದಿನ ಆಯ್ತು ಆ್ಯಕ್ಚುಲಿ ಬಂದು. ಸೊ ಶೇರ್ ಮಾಡ್ಕೊಂಡಿಲ್ಲ. ಇವತ್ತೇ ಇದೇ ವಿಡಿಯೋ ಒಳಗೆ ಅದನ್ನು ಶೇರ್ ಮಾಡ್ಕೊಂಡ್ಬಿಡ್ತೀನಿ ಎಷ್ಟು ಬಂದೈತೆ ಅಂತ. ಭಾಳ ಅಂದ್ರೆ ಭಾಳ ಖುಷಿ ಆಗತ್ತದ. ಸೆಕೆಂಡ್ ಪೇಮೆಂಟ್ ಇಷ್ಟು ಜಲ್ದಿ ಬರ್ತದೆ ಅಂಥೇಳಿ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಫಸ್ಟ್ ಪೇಮೆಂಟ್ ರೀಚ್ ಆಗೋಕ್ಕೆ ಭಾಳ ದಿನ ತಗೋತು. ಬಟ್ ಸೆಕೆಂಡ್ ಪೇಮೆಂಟ್ ನೋಡ್ರಿ ಒಂದು 1.5 ತಿಂಗಳ ಒಳಗನ ಬಂದದ. ಭಾಳ ಅಂದ್ರೆ ಭಾಳ ಖುಷಿ ಆಗತ್ತದ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾನು ಫೈನಲಿ ಸೆಕೆಂಡ್ ಪೇಮೆಂಟ್ ತೊಗೊಂಡೆ. ಸೆಕೆಂಡ್ ಪೇಮೆಂಟ್ ಅಷ್ಟೇ ಶೇರ್ ಮಾಡ್ಕೋತೀನಿ, ಆಮೇಲೆ ನೆಕ್ಸ್ಟ್ ಬರೋ ಪೇಮೆಂಟ್ ಎಲ್ಲ ಶೇರ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಕಂಟಿನ್ಯೂ ಅದೇ ಥರ ಎಷ್ಟು ಪೇಮೆಂಟ್ ಬರ್ತದಲ್ಲ ಅದೇ ಥರ ಬರ್ತದೆ. ಸೊ ಹಂಗಾಗಿ ನೆಕ್ಸ್ಟ್ ಪೇಮೆಂಟ್ ಏನು ಶೇರ್ ಮಾಡ್ಕೊಳಂಗಿಲ್ಲ. ಎಷ್ಟು ಬಂದೈತಿ ಅಂಥೇಳಿ ಹೇಳ್ತೀನಿ ಅಂತ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇದೇ ಥರ ಸಪೋರ್ಟ್ ಮಾಡಿರಿ, ಹೆಚ್ಚು ಬೆಳೆಸ್ರಿ, ಜಾಸ್ತಿ ಸಪೋರ್ಟ್ ಮಾಡಿರಿ ಅಂಥೇಳಿ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ. ಸಾಕಷ್ಟು ಜನ ನನಗೆ ಈಗ ಎಲ್ಲರೂ ಪಾಸಿಟಿವ್ ಆಗಿ ಕಮೆಂಟ್ ಮಾಡಕತ್ತೀರಿ, ಸಪೋರ್ಟ್ ಮಾಡಕತ್ತೀರಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬರ್ರಿ ಈಗ ವ್ಲಾಗ್ನ ಶುರು ಮಾಡೋಣಂತ. ಪೂಜೆ ಮಾಡ್ತೀನಿ ಫಸ್ಟ್. ಎಲ್ಲ ಕೆಲಸ ಮುಗ್ದದ. ಸೊ ಈಗ ಪೂಜೆ ಮುಗಿಸಿ ಆಮೇಲೆ ಅಡುಗೆ ಮಾಡಬೇಕು. ಅಮಾವಾಸ್ಯೆ ಐತಿಂದಲ್ಲ, ಸೊ ಶಾವ್ಗೆ ಪಾಯಸ ಮಾಡ್ಬೇಕು ಅನ್ನಕತ್ತೀನಿ ಇವತ್ತು. ಬರ್ರಿ ಈಗ ಕೆಲಸ ಮಾಡೋಣ. ನಮ್ಮ ಪಪ್ಪುಗೆ ಜಳಕ ಹಾಕಕತ್ತಾರ ನಮ್ಮ ಮನೆಯವರು. ನಾನು ಈ ಕಡೆ ಪೂಜಾಕ್ಕೆ ರೆಡಿ ಮಾಡ್ಕೊಳತ್ತೀನಿ. ಬರ್ರಿ ಪೂಜೆ ಮಾಡೋಣ. ನೋಡ್ರಿ ಈಗೆಲ್ಲ ದೇವ್ರ ಮೂರ್ತಿ ಎಲ್ಲ ತೊಳೆದು ಪೂಜೆ ಮಾಡ್ತೀನಿ. ಇಲ್ಲೆಲ್ಲ ಇವು ಪಿತಾಂಬ್ರಿ ಹೆಚ್ಚಿ ತೊಳ್ಕೊಂಡು ಇಟ್ಕೊಂಡೀನಿ. ಸೊ ಪೂಜೆ ಮಾಡಿಬಿಡ್ತೀನಿ ಪಟ. ಪೂಜೆ ಮಾಡೋದನ್ನು ಶೇರ್ ಮಾಡ್ಕೊಳ್ಳಲ್ಲ, ನಿಮಗೆ ಲೇಟ್ ಆಗ್ತದೆ, ವಿಡಿಯೋ ಲೆಂತಿ ಆಗ್ತದೆ. ಸೊ ಹಂಗಾಗಿ ಪೂಜೆ ಮಾಡಿದ್ಮೇಲೆ ಸಿಗ್ತೀನಿ. ನೋಡಿರಿ ಪೂಜೆ ಮಾಡತ್ತಿದ್ದೆ, ಇನ್ನೀಗ ಜಳಕ ಮಾಡಿಸ್ಕೊಟ್ರು, ಹಂಗಾಗಿ ರೆಡಿ ಮಾಡೋಕ್ಕೆ ಬಂದೆ. ಪೂಜಾ ಬಿಟ್ಟು ಇವನ್ ಸಲಾಗಿ ಹೌದಿಲ್ಲ. ಏನು ಮಾಡಿದ್ರಿ ನೀವು? ಯಾರು ಮಾಡಿಸಿದ್ರು? ಇದು ನೋಡ್ರಿ ಎಲ್ಲ ಹೆಂಗೆ ಹೋಗೋದ. ನೀವೆಲ್ಲ ತೆಲುಗು ಒಟ್ಟ ಮನೆ ಹಿಂಗೆ ಮಾಡ್ಬಿಡ್ತಾನೆ ನೋಡ್ರಿ, ಅಷ್ಟು ಸ್ವಚ್ಛ ಇಟ್ರು. ನೋಡ್ರಿ ಈಗ ಪೂಜೆ ಆಯಿತು, ಪೂಜೆ ಮಾಡಿದೆ. ಈಗ ನೆಕ್ಸ್ಟ್ ಅಡುಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ನೋಡ್ರಿ. ಎಡಿ ಶಾವ್ಗೆ ಪಾಯಸ ಮಾಡತ್ತೀನಿಲ್ಲ, ಸೊ ಅದೇ ತೋರಿಸ್ಬಿಡ್ತೀನಿ ನೈವೇದ್ಯ. ಪೂಜೆ ಅಂತೂ ಆಯಿತು. ಈಗ ಅಡುಗೆ ಪ್ರಿಪ್ರೇಷನ್ ನೋಡ್ರಿ. ಅಡುಗೆ ಏನು ಮಾಡಬೇಕು, ಏನು ಬಿಡಬೇಕು, ಪಲ್ಯದೇ ಒಂದು ಟೆನ್ಷನ್ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ. ಯಾವ ಪಲ್ಯ ಮಾಡಬೇಕು, ಯಾವ ಸಾಂಬಾರು ಮಾಡಬೇಕು ಅಂತೇಳಿ. ಸೊ ಪಲ್ಯ ಇವತ್ತು ಬೀಟ್ರೂಟ್ ಪಲ್ಯ ಮಾಡ್ಬೇಕು ಅಂದ್ಕೊಂಡಿನಿ. ಬೀಟ್ರೂಟ್ ತೊಗೊಂಬಂದಾರ ನಮ್ಮ ಮನೆಯವ್ರು ನಿನ್ನೆ, ಫುಲ್ ದೊಡ್ಡದವ. ಒಂದು ಬೀಟ್ರೂಟ್ ಹಲ್ವಾ ಮಾಡಕ್ಕೆ ಇಡ್ತೀನಿ, ಒಂದು ಪಲ್ಯ ಮಾಡ್ತೀನಿ ರೀ. ಚಪಾತಿ ಜೊತೆ ಮಸ್ತ್ ಆಗ್ತೈತ್ರಿ ಕಾಂಬಿನೇಷನ್. ಬೀಟ್ರೂಟ್ ಪಲ್ಯ ಮಸ್ತ್ ಆಗ್ತದೆ. ಸೊ ಅದೇ ಮಾಡಿಬಿಡ್ತೀನಿ. ಸಾಂಬಾರು ಐತಿ, ರೈಸ್, ಚಪಾತಿ, ಶಾವ್ಗೆ ಪಾಯಸ ಮಾಡ್ತೀನಿ. ಶಾವ್ಗೆ ಪಾಯಸ 2 ಇವತ್ತು ಅಮಾವಾಸ್ಯೆನೂ ಐತಿ. ಆಮೇಲೆ ನನ್ನ ಸೆಕೆಂಡ್ ಪೇಮೆಂಟ್ ಬಂದಿದ್ದಕ್ಕೂ ನೋಡ್ರಿ. ಸೊ ಸ್ವೀಟ್ ಮಾಡತ್ತೀನಿ, 2 ಬಂತು ಅದ್ರಾಗೆ. ಈಗ ಕರೆಂಟ್ ಅಂತ ಹೋಗ್ಯಾವ ನೋಡ್ರಿ, ಒಳಗೆ ಫುಲ್ ಕತ್ಲೈತಿ, ಹಂಗಾಗಿ ಹೊರಗೆ ಬಂದು ಮಾತಾಡತ್ತೀನಿ. ಈಗ ಸ್ವಲ್ಪ ಹಿಟ್ಟು ನಾದಿ ಇಡ್ತೀನಿ, ನೆನೀತದ. ಸಾಂಬಾರು ಐತಿ, ರೈಸ್, ಚಪಾತಿ, ಪಲ್ಯ ಮಾಡಿಬಿಡ್ತೀನಿ. ಗೋಧಿ ಹಿಟ್ಟು ನಾದತ್ತಿದ್ದೆ, ಪ್ಲ್ಯಾನ್ ಚೇಂಜ್ ಆಯ್ತು ನೋಡ್ರಿ. ನಿನ್ನೆ ಚಪಾತಿ ತಿಂದು ಬೋರ್ ಆಗೈತಿ. ಸೊ ಹಂಗಾಗಿ ಪಾಲಕ್ ಐತಿ, ಪಾಲಕ್ ಪೂರಿ ಮಾಡ್ಬೇಕಂತೇಳಿ ಡಿಸೈಡ್ ಆಗೈತಿ. ಪಾಲಕ್ ಪೂರಿ ಮತ್ತು ಸಾಗು ಬರ್ತದಲ್ಲ ಮೊಸರಿಂದ, ಸೊ ಅದು ಮಾಡಿಬಿಡ್ತೀನಿ ರೀ. ಚೇಂಜ್ನೂ ಅನ್ನಿಸ್ತದ ನೋಡ್ರಿ. ಇಲ್ಲಿ ಇದು ಪುಟಾಣಿದು ಸಾಗು ಮಾಡ್ತಾರಲ್ಲ, ಸೊ ಅದನ್ನು ಮಾಡೋಕ್ಕೆ ಹೆಚ್ಚಿಟ್ಕೊಂಡಿನಿ. ಕರಿಬೇವು ಒಂದು ಹಾಕ್ಬೇಕು ಇದಕ್ಕೆ. ಸಾಸಿವೆ ಜೀರಿಗೆ ಕರಿಬೇವು ಹಾಕಿದ್ದು ಒಗ್ಗರಣೆ ಕೊಟ್ಟು ಪುಟಾಣಿ ಪೌಡ್ರ್ ಇರ್ತದಲ್ಲ, ಸೊ ಪುಟಾಣಿ ಪೌಡ್ರ್ ಚಂದಾಗ ಫ್ರೈ ಮಾಡಿ ಮಜ್ಜಿಗೆ ಕಟ್ಟೋದು ಹಾಕ್ಬೇಕ್ರಿ, ಸಕ್ಕರೆ ಹಾಕಿ. ನೋಡ್ರಿ ಕರೆಂಟ್ ಬಂದು, ಸೊ ಫುಲ್ ಪೌಡ್ರ್ ಮಾಡ್ಕೋಬೇಕ್ರಿ ಪುಟಾಣಿ ಮಾಡಿಕೊಂಡು ಒಗ್ಗರಣೆ ಹಾಕಬೇಕು. ಸೊ ಇದನ್ನು ಮಾಡ್ತೀನಿ. ಆ ಕಡೆ ಪಾಲಕ್ ಕುದಿಯಾಕಿಟ್ಟಿನಿ, ಚಟ್ನಿ ಒಂದು ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ನಾನು ಈ ಕಡೆ ಸಾಗು ಮತ್ತು ಚಟ್ನಿ ಮಾಡ್ಕೊಳಕ್ಕೆ ಒಗ್ಗರಣೆ ಹಾಕೊಳಕತ್ತೀನಿ ನೋಡ್ರಿ. ಸಾಗು ಅಂದ್ರೆ ಗುಲ್ಬರ್ಗ ಸೈಡ್ ಭಾಳ ಫೇಮಸ್ ನೋಡ್ರಿ, ಅದು ಪೂರಿ ಜೊತೆ ಅದನ್ನೇ ಮಾಡ್ತಾರೆ. ಮತ್ತು ಹೋಟೆಲ್ ಸೈಡ್ ಈ ಕಡೆ ಇಲ್ಲಿ ನಮ್ಮ ಬಿಜಾಪುರ ಒಳಗೂ ಹೋಟೆಲ್ ಕಡೆ ಎಲ್ಲನೂ ಪೂರಿ ಜೊತೆ ಸಾಗುನೇ ಕೊಡ್ತಾರೆ.
ಪುಟಾಣಿ ಹಿಟ್ಟು ಹಾಕಿ ಮತ್ತು ಮಜ್ಜಿಗೆ ಕಟ್ಟೋದು ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ. ಸ್ವಲ್ಪ ತಿಳಿನೇ ಇರ್ತದೆ ನೀರು ಟೈಪ್, ಬಟ್ ಟೇಸ್ಟ್ ಮಸ್ತ್ ಇರ್ತದೆ ರೀ. ಪೂರಿ ಜೊತೆ ಕಾಂಬಿನೇಷನ್ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸಾಕು. ಸೊ ಅದನ್ನು ಮಾಡಾಕತ್ತೀನಿ. ಆಗಳೇ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಒಳಗೆ ಚಪಾತಿ ಆಮೇಲೆ ಬೀಟ್ರೂಟ್ ಪಲ್ಯ ಅಂತ ಹೇಳಿದ್ದೆ, ಅದನ್ನೇ ಮಾಡೋರು ಇದ್ವಿ. ಬಟ್ ಇವತ್ತು ಹೆಂಗೂ ಅಮಾವಾಸ್ಯೆ ಹೊತ್ತಿಗೆ ಏನಾದರೂ ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಅಂದ್ಕೊಂಡು ಇದೇ ಮಾಡ್ಬೇಕು ಅಂದ್ಕೊಂಡೆ ನೋಡ್ರಿ. ಪೂರಿ ನಾನು ಜಾಸ್ತಿ ಪೂರಿ ಮಾಡಲ್ಲ, ನನಗೆ ಸೇರಂಗಿಲ್ಲ ಪೂರಿ. ನಮ್ಮ ಮನೆಯವ್ರ ಫೇವ್ರೇಟ್ ಇದು. ಸೊ ಹಂಗಾಗಿ ಅವ್ರ ಸಲುವಾಗಿ ಇವತ್ತು ಮಾಡಬೇಕು. ಒಟ್ಟು ಮಾಡಿಲ್ಲ ನಾನು, ಭಾಳ ದಿನ ಆಯಿತು. ಹಾಗಾಗಿ ಅದನ್ನೇ ಹೆಂಗೂ ಪಾಲಕ್ ಐತಿ, ಪಾಲಕ್ ಹಾಕಿ ಪೂರಿ ಮಾಡಿಬಿಡ್ಬೇಕು, ಮಸ್ತ್ ಆಗ್ತಾವ ಅಂಥೇಳಿ ಮಾಡಾಕತ್ತೀನಿ ನೋಡ್ರಿ. ಒಗ್ಗರಣೆ ಹಾಕೊಳಕತ್ತೀನಿ. ಮತ್ತು ಡೈಲಿ ವ್ಲಾಗ್ ಭಾಳ ದಿನ ಆಗಿತ್ತು, ಶೇರ್ನೂ ಮಾಡ್ಕೊಂಡಿದ್ದಿಲ್ಲ. ಸೊ ಹಂಗಾಗಿ ಇವತ್ತು ಮಾಡ್ಕೋಬೇಕೇನಾದರೂ ಅಂಥೇಳಿ ವಿಡಿಯೋ ಮಾಡಾಕತ್ತೀನಿ. ಮತ್ತು ಈ ವ್ಲಾಗ್ ನೋಡ್ರಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಾಕತ್ತೀನಿ. ಖಂಡಿತವಾಗ್ಲೂ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀರಿ. ಮನ್ಯಾಗ ಫಂಕ್ಷನ್ಗಳು ಅದಾವೆ ನೋಡ್ರಿ, ಹೀಗಾಗಿ ಒಟ್ಟು ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಾಕತ್ತಿಲ್ಲ ನನಗೆ. ಮತ್ತು ಊರಿಗೆ ಒಂದು ಹೋಗಿದ್ದೆ ಬಾಗಲಕೋಟಕ್ಕೆ. ಈ ವಿಡಿಯೋ ಒಳಗೆ ಹೇಳಾಕತ್ತೀನಿ ನಿಮ್ಗೆ. ಊರಿಗೆ ಹೋಗಿದ್ದೆ ನಾನು 2 ದಿನ. ಎದಕ್ಕಂಥೇಳಿ ನೆಕ್ಸ್ಟ್ ವ್ಲಾಗ್ ಅದನ್ನೇ ಅಪ್ಲೋಡ್ ಮಾಡ್ತೀನಿ. ಸೊ ಎರಡು ದಿನ ಊರಿಗೆ ಹೋಗಿ ಬಂದು ನೆಕ್ಸ್ಟ್ ಡೇನೇ ಮತ್ತೆ ಫಂಕ್ಷನ್ ಇದ್ದು. ಸೊ ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಇನ್ಮೇಲೆ ಹಿಂಗೆ ನೋಡ್ರಿ ಫುಲ್ ಬ್ಯುಸಿ ನಾನು. ನಮ್ಮ ಮನೆಯಾಗೆ ಫಂಕ್ಷನ್ ಐತಿ. ಆಲ್ರೆಡಿ ಒಂದು 2-3 ಜನ ಅಂತರೂ ಗೆಸ್ ಮಾಡಿರಿ ಏನು ಫಂಕ್ಷನ್ ಐತಿ ಅಂಥೇಳಿ. ಸೊ ಆಯ್ತು ರೀ, ಇನ್ನೊಂದು 2-3 ವಿಡಿಯೋ ಆಗೋಣ ಖಂಡಿತವಾಗ್ಲೂ ನಿಮಗೆ ಆ ವ್ಲಾಗ ಶೇರ್ ಮಾಡ್ಕೋತೀನಿ. ಸರ್ಪ್ರೈಸ್ ಏನು ಅಂತ ಹೇಳಿ, ಶಾಪಿಂಗ್ ಏನೇನು ಮಾಡೀರಿ ತೋರಿಸ್ರಿ ಅಂಥೇಳಿ ಚರ್ಚಣೆ ಒಳಗಿಂದು ಭಾಳ ಜನಕ್ಕೆ ಹೇಳಿರಿ. ಅದನ್ನು ಈಗ ಲಾಸ್ಟ್ ತೋರಿಸ್ತೀನಿ ಏನು ತೊಗೊಂಬಂದಿನಿ ಅಂಥೇಳಿ. ಜಾಸ್ತಿ ಏನು ತೊಗೊಂಬಂದಿಲ್ಲ, ನಮ್ಮ ಪಾಪು ಡ್ರೆಸ್ ಅಷ್ಟೇ ಐತಿಲ್ಲ ನನ್ನ ಹತ್ರ ಇವಾಗ ಸದ್ಯಕ್ಕೆ. ಅದೊಂದು ತೋರಿಸ್ತೀನಂತ. ನೆಕ್ಸ್ಟ್ ಏನೈತಲ್ಲ ಮತ್ತೇನೇನು ತೊಗೊಂಬಂದೀನಿ ಅಂಥೇಳಿ ಊರಿಗೆ ಹೋಗ್ತೀನಿ ಬಾಗಲಕೋಟೆಗೆ. ನಾನು ಸ್ವಲ್ಪ ದಿವಸದೊಳಗೆ ಮತ್ತೆ ಊರಿಗೆ ಹೋಗಾಕಿದ್ದೀನಿ. ಅವಾಗ ಶೇರ್ ಮಾಡ್ಕೋತೀನಿ ಅಂತೆಲ್ಲ ಶಾಪಿಂಗ್ ವ್ಲಾಗ್, ಫಂಕ್ಷನ್ ವ್ಲಾಗ್ ಎಲ್ಲನೂ ಮುಂದೆ ಬರೋ ವ್ಲಾಗ್ಸ್ ಎಲ್ಲ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಅದಾವ. ಎಲ್ಲರೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಫ್ರೆಂಡ್ಸ್ ನೋಡಿರಿ, ಈಗ ನಾ ಸಾಗು ಅಂತೆಲ್ಲ ಅದನ್ನು ಮಾಡಿರ್ತೀನಿ ನೋಡಿರಿ. ಇದು ಪುಟಾಣಿ ಹಿಟ್ಟು ಹಾಕಿ ಭಾಳ ಅಂದ್ರೆ ಭಾಳ ಗಟ್ಟಿ ಆಗ್ತೈತ್ರಿ ಇದು. ಅದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಬೇಕು, ಜಾಸ್ತಿ ಹಾಕಬಾರ್ದು. ನಾ ಸ್ವಲ್ಪ ಹಾಕಿನಂದ್ರೂ ಎಷ್ಟು ಗಟ್ಟಿ ಆಗಿತ್ತು ನೋಡಿರಿ. ಈ ಕಡೆ ಪಾಲಕ್ನು ಕುದಿಯಾಕಿಟ್ಟೀನಿ ಪೂರಿ ಮಾಡೋಕೆ. ಇದನ್ನು ಹಿಟ್ಟು ಕಲಸಿಡ್ಬೇಕ್ರಿ. ಈಗ ಪಾಲಕ್ ಮಿಕ್ಸಿಗೆ ಹಾಕ್ಕೊಂಡು ಹಿಟ್ಟು ಕಲಿಸಿ ಹಿಡ್ದೈತಿನ. ಮತ್ತು ಈ ಕಡೆ ಚಟ್ನಿಗೂ ರೆಡಿ ಮಾಡ್ಕೊಂಡು ನೋಡಿರಿ, ಒಗ್ಗರಣೆ ಹಾಕೊಂಡು ಇಟ್ಕೊಂಡೀನಿ. ಪಲಾವ್ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಸಾಂಬಾರು ಐತಿ, ಮಸ್ತಾಗಿತ್ತು ಸಾಂಬಾರು. ಹಾಗಾಗಿ ಅದೇ ಸಾಂಬಾರು ಇರಲಿ ಅಂತೇಳಿ ಅಂದ್ಕೊಂಡೆ. ಶಾವಿಗೆ ಪಾಯಸ ಅಷ್ಟು ಮಾಡಿಬಿಡ್ತೀನಿ ನೋಡಿರಿ. ಸೊ ಇಷ್ಟೆಲ್ಲ ಈಗ ರೆಡಿ ಆಗೈತಿ. ಹಿಟ್ಟೊಂದು ಕಲಸೋದು ಉಳ್ದದ. ಹಿಟ್ಟೇನೊಂದು ಅರ್ಧ ಗಂಟೆ ನೆನೆಸ್ಬೇಕ್ರಿ, ಅಂದ್ರೆ ಚಂದ ಆಗ್ತದೆ. ಆಲ್ಮೋಸ್ಟ್ ಎಲ್ಲ ಅಡುಗೆ ಆಯಿತು. ಇಷ್ಟೊತ್ತನ ವಿಡಿಯೋ ಏನು ಕಂಟಿನ್ಯೂ ಶೇರ್ ಮಾಡ್ಕೊಳ್ಳಿಲ್ಲ. ಇಲ್ಲಿ ಶಾವಿಗೆ ಪಾಯಸ ರೆಡಿ ಆಗೈತಿ. ಇನ್ನೊಂದು ಸ್ವಲ್ಪ ಆರ್ಬೇಕ್ರಿ ಇದು, ಅಂದ್ರೆ ಫುಲ್ ಗಟ್ಟಿಯಾಗಿ ಮಸ್ತ್ ಫ್ಲೇವರ್ ಬಿಡ್ತದೆ. ಸೊ ಇನ್ನೊಂದು 10-20 ನಿಮಿಷ ಬಿಟ್ಟು ಆಮೇಲೆ ದೇವ್ರಿಗೆ ಹಿಡಿತದ ಪೂರ ಆರಾನ. ಈ ಕಡೆ ನೋಡ್ರಿ ಸಾಗು ಪೂರಿ ಜೊತೆ ತಿಂತಾರಲ್ಲ ಸಾಗು, ಇದು ಗುಲ್ಬರ್ಗ ಕಡೆ ಭಾಳ ಸ್ಪೆಷಲ್ ನೋಡ್ರಿ. ಪುಟಾಣಿ ಹಿಟ್ಟಿಂದು ಮಸ್ತ್ ಆಗ್ತದೆ. ಸೊ ಸಾಗು ಮಾಡೀನಿ. ಈ ಕಡೆ ಚಟ್ನಿ ಮಾಡೀನಿ, ಕೊಬ್ಬರಿ ಚಟ್ನಿ. ಅನ್ನನೂ ರೆಡಿ ಆಯಿತು. ಈ ಕಡೆ ನೋಡ್ರಿ ಪಾಲಕ್ ಪೂರಿಗೆ ಹಿಟ್ಟು ಕಲಿಸಿಟ್ಟಿನಿ. ಈ ಸದ್ಯ ಪುರಿ ಒಂದು ಮಾಡಿದ್ರೆ ಆಯ್ತು ನೋಡ್ರಿ ಎಲ್ಲ ಅಡುಗೆ. ಇದು ಅನ್ನ ಆಗನ ತೆಗೆದು ಈ ಕಡೆ ಪುರಿ ಮಾಡಿ ನಮ್ಮ ಮನೆಯವರಿಗೆ ಕೊಟ್ಬಿಡ್ತೀನಿ ತಿನ್ನಕ್ಕೆ. ಈಗ ನೋಡ್ರಿ ಪುರಿ ಮಾಡಿಬಿಡ್ತೀನಿ ಲಾಸ್ಟ್. ಹಿಟ್ಟು ಮಸ್ತ್ ನೆಂದದ. ಸೊ ಪುರಿ ಲಟ್ಟಿಸಿ ಕರೆದು ಬಿಡ್ತೀನಿ. ಪೂರಿ ಹಿಟ್ಟಿಗೆ ನೋಡ್ರಿ ನಾನು ಏನೇನು ಹಾಕಿನಂದ್ರೆ ಸ್ವಲ್ಪ ಮೈದಾ ಹಿಟ್ಟು, ಒಂದು ಸ್ವಲ್ಪ ಗೋಧಿ ಹಿಟ್ಟು, ಅದ್ರ ಜೊತೆಗೇ ಪಾಲಕ್ ಪುರಿ ಮಾಡತ್ತೀನಿಲ್ಲ ಇವತ್ತು ನಾನು. ಒಂದು ಪಾಲಕ್ ಪೂರ್ತಿ ಹಾಕಿನಿ, ಅದಕ್ಕೆ ಕುದಿಸ್ಕೊಂಡು ಫುಲ್. ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಅದ್ರದ್ದು ಪೇಸ್ಟ್ ಒಂದು, ಮತ್ತು ಮಿಕ್ಸಿ ಹಾಕುವಾಗ ನಾವು ಒಂದು ಮೆಣ್ಸಿಕಾಯಿ ಹಾಕಿರ್ತೀನಿ. ಮೆಣ್ಸಿಕಾಯಿ ಒಂದೇ ಹಾಕಾಕತ್ತೀನಿ ನೋಡ್ರಿ, ನಾ ಜಾಸ್ತಿ ಹಾಕಲ್ಲ, ನಮ್ಮ ಪಾಪು ತಿನ್ನತ್ತಾನ ಅಂಥೇಳಿ. ಮತ್ತು ಅದ್ರ ಜೊತೆ ಒಂದು ಸ್ವಲ್ಪ ಉಪ್ಪು, ಅಜ್ವಾನ, ಜೀರಿಗೆ ಇಷ್ಟೇ ನೋಡ್ರಿ. ಸೋಡಾ ಏನೂ ಹಾಕಾಗಿಲ್ಲ. ಸೋಡಾ ಹಾಕಿದ್ರೆ ಹೆಲ್ತಿಗೂ ಚಲೋ ಅಲ್ಲ, ಹಾಗಾಗಿ ನಾನು ಸೋಡಾ ಹಾಕಂಗಿಲ್ಲ. ಹಾಗೆ ಮಾಡಿದ್ರೂ ಫುಲ್ ಪೂರಿ ಉಬ್ಬುತ್ತಾವ. ಬಟ್ ದಪ್ಪ ಮಾಡ್ಬೇಕು ನೋಡ್ರಿ ಪೂರಿ. ತೆಳ್ಳಗೆ ಮಾಡಿದ್ರೆ ಉಬ್ಬಂಗಿಲ್ಲ, ಸ್ವಲ್ಪ ದಪ್ಪ ಮಾಡಿದ್ರೆ ಮಸ್ತ್ ಉಬ್ಬುತ್ತಾವ ಪೂರಿ. ನಾ ಮಾಡಿ ತೋರಿಸ್ತೀನಿ ಅದು ನಿಮಗೆ ಯಾವ ರೀತಿಯಾಗಿ ಉಬ್ಬುತ್ತಾವ ಅಂಥೇಳಿ. ಮತ್ತು ನಂದು ಯೂಟ್ಯೂಬ್ ಸೆಕೆಂಡ್ ಪೇಮೆಂಟ್ನು ಬಂದೈತೆ ಅಂತ ಆಲ್ರೆಡಿ ಫಸ್ಟೇ ಹೇಳಿ ನಿಮಗೆ ಸ್ಟಾರ್ಟಿಂಗ್. ಸೊ ಎಷ್ಟು ಬಂದೈತೆ ಅಂತ ತಿಳ್ಕೊಳಕ್ಕೆ ನೀವು ಲಾಸ್ಟ್ ತನಕ ವಿಡಿಯೋ ಸ್ಕಿಪ್ ಮಾಡಲಾರ್ದ ನೋಡಿರಿ. ಪೇಮೆಂಟ್ ಏನು ತೊಗೊಂಬಂದಿಲ್ಲ ರೀ ನಾನು ಈ ಸಲ. ಫಸ್ಟ್ ಟೈಮ್ ತೊಗೊಂಬಂದಿದ್ದೆ, ಬಟ್ ಈ ಸಲ ಏನು ತೊಗೊಂಬಂದಿಲ್ಲ. ಬರೀ ಅಷ್ಟೇ ಜಸ್ಟ್ ಹೇಳಾಕತ್ತೀನಿ ಎಷ್ಟು ಬಂದೈತಿ ಪೇಮೆಂಟ್ ಅಂತ ಹೇಳ್ತೀನಿ. ಮತ್ತು ಚರ್ಚನೊಳಗೂ ತೊಗೊಂಬಂದಿದ್ದು ನಮ್ಮ ಪಾಪುನ ಡ್ರೆಸ್ನು ತೋರಿಸ್ತೀನಿ ಅಂತ ನಿಮ್ಗೆ ಇವತ್ತಿನ ವಿಡಿಯೋ ಒಳಗೆ. ಸೊ ಏನಾದರೂ ಕಂಟೆಂಟ್ ಇರೋ ವಿಡಿಯೋ ಮಾಡಬೇಕು ಅಂಥೇಳಿ, ಒಟ್ಟು ಡೈಲಿ ವ್ಲಾಗ್ ಅಂತೂ ಹಾಕಲೇಬೇಕಂತೇಳಿ ಅಂದ್ಕೊಂಡು. ಸೊ
ಸೊ ವಿಡಿಯೋ ಮಾಡಿ ಹಾಕಾಕತ್ತೀನಿ. ಈಗ ಆಲ್ರೆಡಿ ನಾ 3-4 ವಿಡಿಯೋ ಅದಾವ್ರಿ ಬಾಕಿ ನಾನು ಹಾಕೋದು. ಹಾಕಕ್ಕೆ ಆಗಕತ್ತಿಲ್ಲ, ಸ್ವಲ್ಪ ಬ್ಯುಸಿ ಇರೋದಕ್ಕೆ. ಸೊ ಎಲ್ಲರೂ ಸಪೋರ್ಟ್ ಭಾಳ ಅಂದ್ರೆ ಭಾಳ ಮಾಡಾಕತ್ತೀರಿ. ಇದೇ ಥರ ಸಪೋರ್ಟ್ ಮಾಡಿರಿ. ಮತ್ತು ಸಾಕಷ್ಟು ಈಗಂದ್ರೂ ನಾ ಎಲ್ಲಿ ಹೋದ್ರೂ ಮಾರ್ಕೆಟ್ಗೆ ಅಥವಾ ಯಾವುದೇ ಫಂಕ್ಷನ್ಗೆ ಹೋದ್ರೂ ನನಗೆ ಗೊತ್ತಿಡ್ಯಾಕತ್ತಾರ. ಸೊ ನೀವು ಯೂಟ್ಯೂಬರ್ ಅಲ್ರಿ, ಯೂಟ್ಯೂಬ್ ವಿಡಿಯೋಸ್ ಮಾಡ್ತಿರಲ್ಲ, ನಿಮ್ಮ ಬಿಜಾಪುರ ಅಂದಮೇಲೆ ನಾನು ಓಪನ್ ಮಾಡಿ ನೋಡಿದೆ ಅಂತ. ಮತ್ತು ಮೊನ್ನೆ ಒಬ್ಬರು ನನ್ನ ಸಬ್ಸ್ಕ್ರೈಬರ್ಸ್ ಕಾಲ್ ಮಾಡಿದ್ರು ನನಗೆ, ಬೆಂಗಳೂರೊಳಗೆ ಇರ್ತಾರತ್ರಿ ಅವರು. ಸೊ ಅವ್ರು ಕಾಲ್ ಮಾಡಿದ್ರು ನನಗೆ, ನಿಮ್ಮ ವಿಡಿಯೋಸ್ ಎಲ್ಲ ಭಾಳ ಇಷ್ಟ ರೀ ನನಗೆ. ಅವ್ರ ನಂಬರ್ ಅವ್ರ ಪರಿಚಯದವ್ರು ಅಂತ ಯಾರೋ ನಮ್ಮ ಮನೆ ಹತ್ರ ಅದಾರ ಅವ್ರೊಬ್ರು ಆಂಟಿ. ಸೊ ಅವ್ರ ಹತ್ರ ನಂಬರ್ ರಿಕ್ವೆಸ್ಟ್ ಮಾಡ್ಕೊಂಡು ಇಸ್ಕೊಂಡು ನನಗೆ ಕಾಲ್ ಮಾಡಿದ್ರು ಅವರು. ಸೊ ಭಾಳ ಖುಷಿ ಆಯ್ತು ನೋಡಿರಿ, ಬೆಂಗಳೂರದವರು ನಮ್ಮ ವಿಡಿಯೋ ನೋಡ್ತಾರಂಥೇಳಿ. ಮೊದಲು ಅವ್ರು ಇಲ್ಲೇ ಇದ್ರತ್ತೆ ಬಿಜಾಪುರದವರು, ಈಗ ಹೋಗಿ ಅಲ್ಲಿ ಶಿಫ್ಟ್ ಆಗ್ಯಾರತ್ತೆ. ಅವ್ರ ಮನ್ಯಾಗ ಯಾವುದೋ ಒಂದು ಮ್ಯಾರೇಜ್ ಐತತ್ತೆ. ಸೊ ಅದಕ್ಕೆ ಇನ್ವೈಟ್ ಮಾಡಕ್ಕೆ ನಂಗೆ ಕಾಲ್ ಮಾಡಿದ್ರು ಅವರು. ಬೆಂಗಳೂರು ಒಳಗೆ, ಪುಣೆ ಒಳಗೆ ಮತ್ತು ಧಾರವಾಡ ಒಳಗೆ ಐತೈತೆ ರೀ ಮ್ಯಾರೇಜ್. ಸೊ ಇನ್ವೈಟ್ ಮಾಡೋ ಸಲುವಾಗಿ ನನಗೆ ಕಾಲ್ ಮಾಡಿದ್ರು, ಬರ್ರಿ ನೀವು ನಮ್ಮ ಮದ್ವೆಗತ್ತೆ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡಿರಿ. ಸೊ ಅಲ್ಲಿಂದ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರಂದ್ರೆ ಸಿಕ್ಕಾಪಟ್ಟೆ ಖುಷಿಯಾಗತ್ತದ ನನಗೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಇದೇ ಥರ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿರಿ ನನಗೆ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗೂ ನಾನು ಹಿಂಗೆ ಉಳಿಸ್ಕೊಂಡು ಹೋಗ್ತೀನಿ. ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡೋಕೆ ನಾನು ಟ್ರೈ ಮಾಡ್ತೀನಿ. ಸೊ ನೋಡಿರಿ, ಈಗ ಫೈನಲಿ ಪೂರಿ ಮಾಡಾಕತ್ತೀನಿ. ಎಷ್ಟು ಚಂದ ಉಬ್ಬಾಕತ್ತಾವ ನೋಡ್ಬೋದು ನೀವು. ಫುಲ್ ಪೂರಿ ದಪ್ಪ ಸ್ವಲ್ಪ ದಪ್ಪ ಮಾಡ್ಬೇಕು ನೋಡಿರಿ, ಅಂದ್ರೆ ಮಸ್ತ್ ಹಿಂಗೆ ಉಬ್ಬುತ್ತಾವ. ನೋಡ್ರಿ, ಇಲ್ಲಿ ಶಾವಿಗೆ ಪಾಯಸ ನೈವೇದ್ಯ ತೋರಿಸಿದೆ. ಈಗ ನಮ್ಮ ಮನೆಯವ್ರಿಗೆ ತಾಟ್ ಹಚ್ಚಿನಿ, ಇಲ್ಲಿ ಅವ್ರಿಗೆ ಕೊಟ್ಬಿಡ್ತೀನಿ ತಿನ್ನಾಕ. ನೋಡ್ರಿ, ಮಸ್ತ್ ಪಾಲಕ್ ಪೂರಿ ರೆಡಿ ಆಗೈತಿ. ಇವತ್ತಿನ ಊಟ ನೋಡ್ರಿ, ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಸಾಗು, ಶಾವಿಗೆ ಪಾಯಸ, ಕೊಬ್ಬರಿ ಚಟ್ನಿ, ಪಾಲಕ್ ಪೂರಿ. ಸೊ ರೈಸ್ನು ಮಾಡೀನಿ, ಸಾರನೂ ಐತಿ. ಸೊ ಈಗ ಇವರಿಗೆ ಕೊಟ್ಟು ಬರ್ತೀನಿ. ಇದು ಬಂದ್ ಮಾಡೀನಿ, ಇವ್ರಿಗೆ ಕೊಟ್ಟು ಆಮೇಲೆ ನಾ ಮತ್ತೊಂದಿಷ್ಟು ಅದಾವ ಲಟ್ಟಿಸ್ತೀನಿ, ಕೊಟ್ಟು ಬರ್ತೀನಿ ರೀ. ಇದು ಐದು ನನ್ನ ಮಗ ವೇಟ್ ಮಾಡತ್ತಾನ ನೋಡ್ರಿ. ಇಲ್ಲಿ ಏನು ತಿನ್ನಕತ್, ಏನಪ್ಪು ಏನು ಬೇಕು? ಪುರಿ. ಹಾಂ, ಪುರಿಗೆ ಕೊಟ್ಟು ಬಂದೆ ರೀ ಹಾಕಿ. ಮತ್ತು ಆರಾನ ಚಲೋ ಹೊತ್ತಲ್ಲವು. ಸೊ ಇಲ್ಲಿಷ್ಟು ಅದಾವ, ಈಗ ಇನ್ನೊಂದಿಷ್ಟು ಇವಿಷ್ಟು ಲಟ್ಟಿಸ್ತೀನಿ, ನನಗೂ ಆಗ್ತಾವ ನೋಡ್ರಿ. ನಾನು ಪುರಿ ಮಾಡಿಕೊಂಡೆ, ಇಲ್ಲೊಂದು ಇಟ್ಟೀನಿ. ನಾ ಪುರಿ ತಿನ್ನಲ್ಲ ನೋಡ್ರಿ, ಭಾಳ ನನಗೆ ಇಷ್ಟನೇ ಆಗಲ್ಲ ಒಟ್ಟೆ ಯಾವಾಗೂ ಪುರಿ. ನಮ್ಮ ಮನೆಯವ್ರ ಫೇವ್ರೇಟ್ ಇದು, ಅದಕ್ಕೆ ಮಾಡೀನಿ. ಹೋಟೆಲ್ಗೆ ಹೋದ್ರೆ ಅಷ್ಟೇ ಅವರು ಪುರಿನ ತೋತಾರ, ನಾ ಇಡ್ಲಿ ನನ್ನ ಫೇವ್ರೇಟ್, ಇಡ್ಲಿ ತಿನ್ನ. ಸೊ ಈಗ ನಾನು ಊಟ ಮಾಡ್ತೀನಿ. ಇನ್ನೊಂದಿಷ್ಟು ಹಿಟ್ಟು ಉಳ್ದೈತಿ, ಇದು ಸಾಯಂಕಾಲ ಬಿಸಿ ಮಾಡಿಕೊಟ್ರೆ ಆಯ್ತಂತ ಹೇಳಿ ಇಟ್ಟೀನಿ. ಬರ್ರಿ ಊಟ ಮಾಡೋನು, ನಾನು ಊಟ ಮಾಡ್ತೀನಿ. ಬರ್ರಿ ಎಲ್ಲರೂ ಊಟ ಮಾಡೋನು. ಬಿಸಿ ಬಿಸಿ ಪಾಲಕ್ ಪೂರಿ ಟೇಸ್ಟ್ ನೋಡ್ತೀನಿ, ಚಲೋ ಆಗೈತೆ ಅಂತ ಹೇಳ್ಯಾರ ನಮ್ಮ ಮನೆಯವರು. ಸೊ ನಾ ಈಗ ಊಟ ಮಾಡ್ತೀನಿ. ಈಗ ಊಟ ಮಾಡಿ ಆಮೇಲೆ ಸಿಗ್ತೀನಿ ಅಂತ ನಿಮಗೆ ಮತ್ತೆ. A few moments later. ಸೊ ಫ್ರೆಂಡ್ಸ್ ನೋಡ್ರಿ, ಈಗ ವಿಡಿಯೋ ಕಂಟಿನ್ಯೂ ಮಾಡತ್ತೀನಿ. ಊಟ ಮಾಡಿ, ಅಡುಗೆ ಎಲ್ಲ ಮಸ್ತಾಗಿತ್ತು. ಸೊ ಊಟ ಮಾಡಿದೆ. ಮತ್ತು ಲಾಸ್ಟ್ ವಿಡಿಯೋಗೆ ನಾನು ಚಡ್ಚಣ್ ವ್ಲಾಗ್ ಹಾಕಿದ್ದೆ, ಅದಕ್ಕಂತೂ ಭಾಳಷ್ಟು ಜನ ಇಷ್ಟಪಟ್ಟಿರಿ, ಎಲ್ಲರಿಗೂ ಇಷ್ಟ ಆಗಿದೆ ಆ ವಿಡಿಯೋ. ಮತ್ತು ಕಮೆಂಟ್ ಮೇಲೆ ಕಮೆಂಟ್ ಹಾಕಿರಿ, ನೀವು ಹೋಗಿ ಬಂದಿರಂತನೂ ತಿಳಿಸಿರಿ ನನಗೆ. ಮತ್ತು ಏನೇನು ಶಾಪಿಂಗ್ ಮಾಡ್ಕೊಂಬಂದ್ರಿ ತೋರ್ಸಂತನೂ ಒಬ್ಬರು ಕೇಳಿದ್ರಿ ನನಗೆ. ನಾ ಮೊನ್ನೆ ಹೋದಾಗಂತೂ ಏನೂ ತೊಗೊಂಡಿಲ್ಲ ನಾನು. ಒಂದು ಸ್ವಲ್ಪ ಆಯರಿ ಸೀರೆ ಅದು ಇದು ಬೇಕಾಗಿತ್ತು, ಲೆಹಂಗಾ ಮತ್ತು ಇನ್ನೊಂದು ಸಿಲ್ಕ್ ಸ್ಯಾರಿ ಅದು ತೊಗೊಂಡೀವಿ. ಬಟ್ ಇಲ್ಲಿ ನನ್ನ ಕಡೆ ಇಲ್ಲ, ಆಲ್ರೆಡಿ ಬ್ಲೌಸ್ ವರ್ಕ್ ಮಾಡೋಕೆ ಕೊಟ್ಟೈತದು. ಸೊ ಹಂಗಾಗಿ ಅದನ್ನೇನು ತೋರಿಸಲ್ಲ ನಿಮಗೆ. ಎದಕ್ಕೆ ಸೀರೆ ತೊಗೊಂಡಿರಿ ಏನು ಕೇಳಿರಿ, ಅದನ್ನು ಆದಷ್ಟು ಜಲ್ದಿನ ಹೇಳ್ತೀನಿ ಅದು ನಿಮಗೆ. ಸೊ ಯಾವ ಥರ ಸೀರೆ ತೊಗೊಂಡಿನ ಅದನ್ನೂ ಹೇಳ್ತೀನಿ. ಎಲ್ಲನೂ ಟೋಟಲಿ ಎಲ್ಲನೂ ಇನ್ನೊಂದು ಸ್ವಲ್ಪ ಒಂದು ವಾರ ಅನ್ಕೋತೀನಿ. ಸೊ ಇನ್ನೊಂದು ಸ್ವಲ್ಪ ದಿವಸ ಒಳಗೆ ಎಲ್ಲನೂ ಹೇಳ್ತೀನಿ.
ಬಟ್ ಒಂದಂತೂ ಐತ್ರಿ, ನಮ್ಮ ಪಾಪು ಡ್ರೆಸ್ ತೊಗೊಂಡಿನಿ. ಸೊ ಅದು ಐತೆ ನನ್ನ ಕಡೆ, ಅದನ್ನು ನಂದೇ ತೋರಿಸ್ತೀನಿ ನೋಡಿ. ನೋಡ್ರಿ ನಮ್ಮ ಪಾಪುನ ಡ್ರೆಸ್ ರೀ ಇದು. ಜೋಧ್ಪುರಿ ಅಂತಾರಲ್ಲ, ಇವಾಗ ರೀಸೆಂಟಾಗಿ ಟ್ರೆಂಡಿಂಗ್ ಒಳಗೆ ಭಾಳ ಐತಿದು ಜೋಧ್ಪುರಿ ಡ್ರೆಸ್ ಅಂಥೇಳಿ. ಸೊ ಫುಲ್ ಲಾಂಗ್ ಐತಿ, ಒಳಗೆ ಪ್ಯಾಂಟ್ ಐತಿ. ಅದ್ರ ಜೊತೆ ನೋಡ್ರಿ ಇದು ಕೊಳ್ಳಂಗೆ ಕೊಟ್ಟಾರ ಹಾರ. ಈ ಚರ್ಚನೊಳಗೆ ನೋಡಿದ್ರಿ ಇದು ಬ್ಲೂ ಕಲರ್, ವೈಟ್ ಅದಲ್ಲ, ಈ ಬ್ಲೂ ಭಾಳ ಸೂಟ್ ಆಗ್ತದೆ ಅವನಿಗೆ. ಹಾಗಾಗಿ ನಮ್ಮ ತಮ್ಮ ಸೆಲೆಕ್ಟ್ ಮಾಡ್ಯಾನಿದು ಬ್ಲೂ ಕಲರ್. ಹೆಂಗೈತೆ ಅಂತ ಹೇಳ್ರಿ. ರೇಟ್ ನೋಡ್ರಿ, ಜಸ್ಟ್ 1100 ರೂಪಾಯಿ ಇದಕ್ಕೆ. ಇಲ್ಲಿ ನಮ್ಮ ಕಡೆ ಬೇಕಾದಂಗೆ ನೀವು ತೊಗೊಂಡ್ರೆ 1500 ರೂಪಾಯಿ ಮೇಲೆ, ಇಲ್ಲಿ ಅಲ್ಲಿ 1100 ರೂಪಾಯಿಗೆ ಸಿಕ್ಕೈತಿ. ಕ್ವಾಲಿಟಿನೂ ಮಸ್ತ್ ಐತ್ರಿ, ಕ್ವಾಲಿಟಿ ಭಾಳ ಚಲೋ ಐತಿ. ಕ್ವಾಲಿಟಿ ಬಗ್ಗೆ ಎರಡನೇ ಮಾತೇ ಇಲ್ಲ, ಅಷ್ಟು ಮಸ್ತ್ ಐತಿ. ಸೊ ನೀವು ಒಂದೇ ತೊಗೊಂಡಿಲ್ಲ ಅಂತೂ ಏನೂ ತೊಗೊಂಡಿಲ್ಲ. ಈಗ ಸದ್ಯಕ್ಕಂತೂ ನನ್ನ ಕಡೆ ಒಂದೇ ಇತ್ತು, ಹಾಗಾಗಿ ಅದು ಒಂದೇ ತೋರಿಸೀನಿ. ನೆಕ್ಸ್ಟ್ ಯಾವಾಗಾದರೂ ವ್ಲಾಗ್ ಒಳಗೆಲ್ಲನೂ ಬ್ಲೌಸ್ ಸೀರೆ ಬ್ಲೌಸ್ ವರ್ಕ್ ಹಾಕಿದ್ದು ಎಲ್ಲ ಯಾವ ರೀತಿಯಾಗಿತ್ತು ಪ್ರತಿಯೊಂದು ಶೇರ್ ಮಾಡ್ಕೋತೀನಿ ಅಂತ ನಿಮ್ಗೆ. ಸೊ ಬರ್ರಿ ಈಗ ಮೇನ್ ಟಾಪಿಕಿಗೆ ಬಂದ್ಬಿಡೋಣಂತ. ನಾನು ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ದೆ ಪೇಮೆಂಟ್ ಆಗೈತೆ ನಂದು ಅಂತೇಳಿ, ಸೆಕೆಂಡ್ ಪೇಮೆಂಟ್, ಯೂಟ್ಯೂಬ್ ಸೆಕೆಂಡ್ ಪೇಮೆಂಟ್. ಸೊ ಎಷ್ಟು ಅಂತ ಹೇಳ್ಬಿಡ್ತೀನಿ, ಮನೆಗತ್ತೆ ಎಲ್ಲ ಜಾಸ್ತಿ ಏನು ಹೇಳಲ್ಲ ಅದ್ರ ಬಗ್ಗೆ ಉದ್ದಕ್ಕೆ. ಮತ್ತು ಇದು ಸೆಕೆಂಡ್ ಪೇಮೆಂಟ್ ಅಷ್ಟೇ ಶೇರ್ ಮಾಡ್ಕೋತೀನಿ ರೀ. ನೆಕ್ಸ್ಟ್ ಬರೋದೇನು ಪೇಮೆಂಟ್ ಶೇರ್ ಮಾಡ್ಕೊಳಂಗಿಲ್ಲ ನಾನು, ಯಾಕಂದ್ರೆ ಕಂಟಿನ್ಯೂ ನಾವು ರೀಚ್ ಆದಾಗ $100 ರೀಚ್ ಆದಾಗ ಬರ್ತದೆ ಅದು ಪೇಮೆಂಟ್. ಸೊ ಹಂಗಾಗಿ ತಿಂಗಳ ಏನು ಶೇರ್ ಮಾಡ್ಕೊಳಂಗಿಲ್ಲ. ಮತ್ತು ಇದೇ ಥರ ಪೇಮೆಂಟ್ ತಿಂಗಳ ಬರ್ತೈತೆ ಅನ್ನೋವಂಗೂ ಇಲ್ಲರದು. ನಾವು ಎಷ್ಟು ವಿಡಿಯೋ ಹಾಕ್ತೀವಿ, ದಿನ ಯಾವ ರೀತಿಯಾಗಿ ಅಪ್ಲೋಡ್ ಮಾಡ್ತೀವಿ, ಮತ್ತು ವ್ಯೂಸ್ ಎಷ್ಟು ರೀಚ್ ಆಗ್ತದೆ, $100 ಯಾವಾಗ ಕಂಪ್ಲೀಟ್ ಮಾಡ್ತೀವಿ ಅವಾಗಷ್ಟೇ ನಮ್ಮ ಪೇಮೆಂಟ್ ಬರ್ತದೆ. ತಿಂಗಳೂ ಬರ್ತೈತೆ ಅಂತ ಹೇಳೋಕ್ಕಾಗಿಲ್ಲ, ಬರೋಂಗಿಲ್ಲ ಅಂತಲೂ ಹೇಳೋಕ್ಕಾಗಂಗಿಲ್ಲ. ಸೊ ನಮ್ಮ ಮೇಲೆ ಡಿಪೆಂಡ್ ರೀ, ನಾವು ಯಾವ ರೀತಿ ಕೆಲಸ ಮಾಡ್ತೀವಲ್ಲ ಅಷ್ಟು. ಬಟ್ ಟಫ್ ಐತ್ರಿ ಯೂಟ್ಯೂಬ್ ಮಾಡೋದು. ನನಗೀಗ ಸಕ್ಸಸ್ ಸಿಕ್ಕೈತಿ. ನಾ ಅವಾಗೇ ಅಂತಿದ್ದೆ ಇದೇನು ಸಕ್ಸಸ್ ಸಿಗಂಗೆ ಕಾಣಲ್ಲ, ನಾ ಏನು ರೀಚ್ನೂ ಮಾಡಲ್ಲ, ವಾಚ್ ಅವರ್ ಕಂಪ್ಲೀಟ್ನೂ ಆಗಕತ್ತಿದ್ದಿಲ್ಲ ಅವಾಗ. ಹಾಗಾಗಿ ಬಿಟ್ಬಿಡು ಅಂದ್ಕೊಂಡಿದ್ದೆ. ಬಟ್ ನೋಡಿರಿ, ಒಂದಿನ ಸಕ್ಸಸ್ ಸಿಗ್ತದೆ ಅನ್ನೋದು ಖಂಡಿತ. ನನಗೆ ಸಕ್ಸಸ್ ಸಿಕ್ಕೈತಿ 2-3 ವರ್ಷ ಆದಮೇಲೆ. ಫೈನಲಿ ಸೆಕೆಂಡ್ ಪೇಮೆಂಟ್ನೂ ಬಂತು. ಇದೇ ಥರ ತಿಂಗಳ ಪೇಮೆಂಟ್ ತೊಗೊಳ್ಳಿ ಅಂತೇಳಿ ಎಲ್ಲರೂ ವಿಶ್ ಮಾಡಿರಿ, ಎಲ್ಲರೂ ಆಶೀರ್ವಾದ ಮಾಡಿರಿ. ಸೊ ನಿಮ್ಮ ಪ್ರೀತಿಗೆ ಯಾವಾಗೂ ನಾನು ಅದೇ ಥರ ವಿಡಿಯೋಸ್ ಹಾಕ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡ್ತೀನಿ. ಈಗಿನ ವಿಡಿಯೋ ಎಲ್ಲರೂ ಸಿಕ್ಕಾಪಟ್ಟು ಇಷ್ಟಪಡಕತ್ತೀರಿ. ಸೊ ಆ ಪ್ರೀತಿ ಯಾವಾಗೂ ಉಳಿಸ್ಕೊಂಡು ಹೋಗ್ತೀನಿ ಅಂತೇಳಿ ನಾನು ಎಲ್ರಿಗೂ ಹೇಳ್ತೀನಿ. ಸೊ ಇದೇ ಥರ ವಿಡಿಯೋ ಹಾಕ್ತೀನಿ. ಫೈನಲಿ ಬರ್ರಿ, ಈಗ ನನ್ನ ಪೇಮೆಂಟ್ ಸೆಕೆಂಡ್ ಪೇಮೆಂಟ್ ಎಷ್ಟು ಬಂದಿತ್ತು ಅಂದ್ರೆ ATM ಒಳಗೆ ಅವೇನು ತಗೊಂಡು ಬಂದಿಲ್ಲ ನಾನು ತೋರಿಸೋ ಸಲುವಾಗಿ ಅಂಥೇಳಿ. ಲಾಸ್ಟ್ ಟೈಮ್ ತೊಗೊಂಬಂದಿದ್ದೆ, ಬಟ್ ಈ ಸಲ ಏನು ತೊಗೊಂಬಂದಿಲ್ಲ. ಇನ್ಮೇಲೆ ತೊಗೊಂಡು ಏನಾರೇ ಮಾಡಬೇಕು. ಸೊ ಎಷ್ಟು ಬಂದಿತ್ತು ಅಂತ ಹೇಳೋದಾದ್ರೆ, ಲಾಸ್ಟ್ ಟೈಮ್ ಬಂದಿತ್ತಲ್ರಿ ಅಷ್ಟೇ ಬಂದದ ಎಕ್ಸಾಕ್ಟ್, ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಮ್ಮಿ ಅಷ್ಟೇ. ಲಾಸ್ಟ್ ಟೈಮ್ ಹೇಳಿದ್ದೆ ನಿಮ್ಗೆ 3000 ರೂಪಾಯಿ ಸೀರೆ 3 ತೊಗೋಬೋದತ್ತ. ಸೊ ಈಗೂ ಅಷ್ಟೇ ಬಂದೈತೆ ನೋಡಿರಿ, ಹೆಚ್ಚಿಗೆ ಏನು ಬಂದಿಲ್ಲ, ಕಮ್ಮಿನೂ ಏನು ಬಂದಿಲ್ಲ. ಸೊ ನಮ್ಮ ಮೇಲೆ ಡಿಪೆಂಡ್ ಇರೋದು, ನಾವು ಎಷ್ಟು ಕೆಲಸ ಮಾಡ್ತೀವಿಲ್ಲ ಅಷ್ಟು ನಮಗೆ ಪೇಮೆಂಟ್ ಸಿಗ್ತದೆ. ಸೊ ಇಷ್ಟಂತೂ ಬಂದೈತಿ. ಈಗ ಸದ್ಯಕ್ಕೆ ಇಷ್ಟ್ರಾಗ ನನಗೆ ಖುಷಿ ಐತಿ, ಸಿಕ್ಕಿದ್ರೊಳಗೆ ಖುಷಿ ಐತಿ. ಆದಷ್ಟು ಇನ್ನೂ ನಿಮ್ಮ ಪ್ರೀತಿ ಸಪೋರ್ಟ್ ಎಲ್ಲ ಇತ್ತಂದ್ರೆ ಇನ್ನೂ ಜಾಸ್ತಿ ಪೇಮೆಂಟ್ ತೊಗೋತೀನಿ, ತಿಂಗಳ ಪೇಮೆಂಟ್ ತೊಗೋತೀನಿ. ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿರಿ ಪ್ಲೀಸ್. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡೋದ ನೋಡಿರಿ. ಮತ್ತು ಯಾವ ರೀತಿ ಕಂಟೆಂಟ್ ಬೇಕಿಲ್ಲ ನಿಮ್ಗೆ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ. ನಾ ಏನಾದರೂ ತಪ್ಪಾಗಿ ಮಾತಾಡ್ತಿದ್ದೆ ಅಂದರೆ ವಿಡಿಯೋ ಒಳಗೆ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ, ನಾ ಎಲ್ಲನೂ ತಿದ್ಕೋತೀನಂತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಮುಗಿಸೋನು. ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್ ಪೇಮೆಂಟ್ ಬಂದಿದ್ದು ನಿಮ್ಮ ಎಲ್ಲರ ಪ್ರೀತಿ ಸಪೋರ್ಟಿಂದ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋನು. ಡೈಲಿ ವ್ಲಾಗ್ನೂ ಆಯಿತು ಮತ್ತು ಪೇಮೆಂಟ್ನೂ ಬಂದಿದ್ದು, ಎರಡು ಇದರೊಳಗೆ ಶೇರ್ ಮಾಡ್ಕೊಂಡಿನಿ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ಥರ ಹೆಚ್ಚಿನ ವಿಡಿಯೋ ನೋಡೋಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಒಳ್ಳೆ ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.